ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನ ಬಳಿಕ ಕ್ರಾಂತಿ ಬಿರುಗಾಳಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ನಿಶ್ಚಿತವಾಗಿದೆ ಅಂತ ಮತ್ತೊಂದು ಸಲ ಜ್ಯೋತಿಷ್ಯವನ್ನು ನುಡಿತಾ ಇದ್ದಾರೆ, ಭವಿಷ್ಯವನ್ನು ನುಡಿತಾ ಇದ್ದಾರೆ. ಈ ಬಾರಿಯ ದಸರಾವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲ್ಲ, ಅಂದ್ರೆ ಉದ್ಘಾಟನೆ ಮಾಡಲ್ಲ. ಅವರು ಶಾಸಕರು ಸಚಿವರು ಈಗ ಅದನ್ನೇ ಹೇಳ್ತಿದ್ದಾರೆ. ಅಧಿಕಾರ ಹಸ್ತಾಂತರ ಮೊದಲೇ ನಿಶ್ಚಯ ಆಗಿದೆ, ಜೆಂಟಲ್ಮನ್ ಅಗ್ರಿಮೆಂಟ್ ಆಗೋಗಿದೆ, ಎಲ್ಲ ಡಿಸೈಡ್ ಆಗಿದೆ, ಸ್ಕ್ರಿಪ್ಟ್ ರೆಡಿ ಇದೆ, ಇನ್ನೇನಿದ್ರು ಕೂಡ ಆಕ್ಷನ್ ಪರ್ಫಾರ್ಮೆನ್ಸ್ ಮಾತ್ರ ಬಾಕಿ ಇದೆ ಅನ್ನೋದು ಆರ್ ಅಶೋಕ್ ಅವರ ಮಾತಿನ ತಾತ್ಪರ್ಯ. ಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ, ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಭಾರಿ ಬದಲಾವಣೆ ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ.